ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು ಅಭ್ಯಾಸ 3.2 ಅಂತ ಕರಿತೀವಿ, ಸಂಖ್ಯೆಗಳೊಂದಿಗೆ ಆಟ. ಈ ಸಂಖ್ಯೆಗಳೊಂದಿಗೆ ಆಟಕ್ಕೆ ಸಂಬಂಧಪಟ್ಟಂತ ಈ ಅಭ್ಯಾಸ ಪ್ರಶ್ನೆಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತಾನೆ. ಇವೆಲ್ಲ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು. ಈ ಪ್ರಶ್ನೆಗಳು ಮತ್ತು ಈ ಪಾಠದ ಅಭ್ಯಾಸ ಪ್ರಶ್ನೆಗಳು ಎಲ್ಲವೂ ನಿಮಗೆ ಸರಿಯಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಗಣಿತ ಮತ್ತು ಸಮಾಜ ವಿಜ್ಞಾನದ ಎಲ್ಲವೂ ಏನಪ್ಪ ಅಂದ್ರೆ ನಿಮಗೆ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಸಿಗ್ತವೆ. ಹಾಗಾದ್ರೆ ಈ ಅಭ್ಯಾಸ ಒಳಗಡೆ 3.2 ಒಳಗಡೆ ಕ್ವಶನ್ಸ್ ಯಾವ ತರ ಇದಾವೆ ಅಂತೇಳಿ ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಸ್ ನಲ್ಲಿ ಇದಾವೆ, ನೋಡ್ಕೊಡ್ರಿ. ಈ ಯಾವುದೇ ಎರಡು ಬೆಸ ಸಂಖ್ಯೆಗಳ ಮೊತ್ತ ಏನು ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಇಲ್ಲಿ ನಾನು ಇಲ್ಲೇ ಬರ್ಕೋತ ಹೋಗ್ಬೋದು ಅಥವಾ ಇಲ್ಲಿ ಎಕ್ಸರ್ಸೈಸ್ ಅಲ್ಲಿ ಕೂಡ ನಾನು ಬರೆದಿದ್ದೀನಿ. ಯಾವುದೇ ಎರಡು ಬೆಸ ಸಂಖ್ಯೆಗಳ ಮೊತ್ತ ಏನು ಅಂತ ಕ್ವಶನ್ಸ್ ಕೇಳಿದಾಗ ಯಾವುದೇ ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸ್ರಿ ಯಾವಾಗಲೂ ಸಮಸಂಖ್ಯೆ ಆಗ್ತವೆ. ಉದಾಹರಣೆಗೆ ಲೆಕ್ಕ ಬರೀಬೋದು ಸರ್, ನಾ 1 + 3 ಸರ್, 1 ಬೆಸ್ ಸಂಖ್ಯೆ 3 ಬೆಸ್ ಸಂಖ್ಯೆ, ಎರಡಕ್ಕೂ ಕೂಡಿಸ್ತೀನಿ, 3 1 ಕೂಡಿಸಿದಾಗ 4 ಬಂತು, ಇದು ಸಮಸಂಖ್ಯೆನೇ ಬರ್ತದೆ. ಉದಾಹರಣೆಗೆ ಸರ್ ಬೇರೆ ಸಂಖ್ಯೆ ಹೇಳ್ರಿ, ಇದು ಯಾಕೆ ಇದೊಂದೇ ಬೇರೆ ಐತನ್ರಿ. 5 ಬೆಸ್ ಸಂಖ್ಯೆ, ಹೌದಾ? 5 ಬೆಸ್ ಸಂಖ್ಯೆ, 5ರ ಜೊತೆ ನಾನು 7 ಕೂಡಿಸ್ತೀನಿ, 7 ಕೂಡ ಬೆಸ್ ಸಂಖ್ಯೆ. ಹಾಗಾದ್ರೆ 7 5 ಕೂಡಿಸ್ರಿ ಎಷ್ಟು ಬರ್ತದೆ? 12 ಬರ್ತದೆ. 12 ಕೂಡ ಏನಪ್ಪಾ ಅಂದ್ರೆ ಸಮಸಂಖ್ಯೆನೇ. ಹಾಗಾದ್ರೆ ನಮ್ಗೆ ಒಂದು ಅರ್ಥ ಆಯ್ತು, ಯಾವುದೇ ಎರಡು ಬೆಸ್ ಸಂಖ್ಯೆಗಳ ಮೊತ್ತ ಏನಪ್ಪಾ ಅಂದ್ರ ಅವು ಸಮಸಂಖ್ಯೆ ಆಗಿರ್ತವೆ ಅಥವಾ ಸಮ ಆಗಿರ್ತವೆ. ಇನ್ನು ನೆಕ್ಸ್ಟ್, ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತ ಏನು ಅಂತ ಕ್ವಶನ್ ಕೇಳ್ತಾನೆ. ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತ ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಸಮಸಂಖ್ಯೆ ಆಗಿರ್ತದೆ. ಉದಾಹರಣೆ ಹೆಂಗೆ ಹೇಳ್ರಿ ಸರ, ಈ ಸದ್ದ ಒಂದು 8 ಒಂದು ಸಮಸಂಖ್ಯೆ, ಆ 8ಕ್ಕ ಪ್ಲಸ್ನ ಇನ್ನೊಂದು ಕೂಡಿಸ್ತೀನಿ ನಾನು 10, ಇದು ಕೂಡ 8 10 ಎಷ್ಟಪ್ಪ ಅಂದ್ರೆ 18 ಆಯ್ತು, ಇದು ಕೂಡ ಏನಪ್ಪಾ ಅಂದ್ರೆ ಸಮಸಂಖ್ಯೆನೇ. ಹಾಗಾದ್ರೆ ಯಾವುದೇ ಎರಡು ಸಮಸಂಖ್ಯೆಗಳನ್ನು ಕೂಡಿಸಿದಾಗ ಮೊತ್ತ ಸಮಸಂಖ್ಯೆನೇ ಬರ್ತದೆ. ಯಾವುದೇ ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸ್ರಿ ಅದು ಕೂಡ ಏನಾಗ್ತದಪ್ಪ ಅಂದ್ರೆ ಸಮಸಂಖ್ಯೆನೇ ಬರ್ತದೆ. ಹಾಗಾದ್ರೆ ಇನ್ನ ಇಲ್ಲಿ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ 3 ಬೆಸ ಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ. ಇದು ತಪ್ಪು. ಯಾಕೆ ತಪ್ಪು ಅಂತೇಳಿ ನೋಡ್ಕೊತ ಬಂದಾಗ ಇವ್ರನ್ನೆಲ್ಲವಕ್ಕೂ ನಾನು ಇಲ್ಲಿ ನಿಮ್ಗೆ ಬರ್ದಿದ್ದೀನಿ ಸರಿ ತಪ್ಪು ಅಂತೇಳಿ. ಇದನ್ನ ಎಕ್ಸರ್ಸೈಸ್ ದಲ್ಲಿ ನೀವು ಯಾವ ತರ ಬರ್ಕೋಬೇಕಪ್ಪ ಅಂತೇಳಿ ಇಲ್ಲಿ ನೋಡ್ರಿ, ಈ ತರ ಬರಿಬೇಕು. ಉದಾಹರಣೆ ಕೊಟ್ಟಿದ್ದೆ ನಾನು, 1 + 3 4 ಸಮಸಂಖ್ಯೆಯಾಗಿರುತ್ತದೆ, ಅಭ್ಯಾಸದಲ್ಲಿ ಬರಿಬೇಕು. ಇನ್ನ 4 + 6 10 ಸಮಸಂಖ್ಯೆಯಾಗಿರುತ್ತದೆ. ಇದು 1ನೇ ಕ್ವಶನ್ಸ್ ಆಯ್ತು. ಇನ್ನು 2ನೇ ಕ್ವಶನ್ಸ್ ಏನಾಗಿತ್ತಪ್ಪ ಅಂದ್ರೆ, ಯಾವುದೇ 3 ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ಅದು ಸಮಸಂಖ್ಯೆ ಆಗಿರ್ತದ ಅಂತ ಕ್ವಶನ್ಸ್ ಕೇಳಿದ್ರು, ಅದು ತಪ್ಪು ಅಂತ ಬರಿಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಉದಾಹರಣೆ ಇದೆ ನೋಡ್ರಿ. ಇಲ್ಲಿ ಎ ತಪ್ಪು. ಉದಾಹರಣೆಗೆ 1 ಬೆಸ ಸಂಖ್ಯೆ, 3 ಬೆಸ ಸಂಖ್ಯೆ, 5 ಕೂಡ ಬೆಸ ಸಂಖ್ಯೆ, ಇದನ್ನು ಕೂಡಿಸ್ತೀನಿ ನಾನು. 5 3 8 8 1 9, ಇದು ಬೆಸ ಸಂಖ್ಯೆ ಬಂತಿಲ್ಲಿ. ಯಾವುದೇ 3 ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ಯಾವಾಗಲೂ ಏನ್ ಬರ್ತದಪ್ಪ ಅಂದ್ರೆ ಬೆಸ ಸಂಖ್ಯೆ ಬರ್ತದೆ. ಹೀಗಾಗಿ ನಾವು ಇದು ಸಮಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನ ತಪ್ಪು ಅಂತೇಳಿ ಬರೀಬೇಕಾಗ್ತದೆ. ಇನ್ನ ನಿಮ್ಮ ಪುಸ್ತಕದಾಗ ಇಲ್ಲಿ ಕೊಟ್ಟಿದ್ದಾರೆ, ನಾನು ಇಲ್ಲಿ ಬರೀ ಡೈರೆಕ್ಟ್ ಇಲ್ಲಿ ಇದನ್ನ ಸ್ಟೇಟ್ಮೆಂಟ್ ನ ಓದ್ಕೊತ ಹೋಗ್ತಿರ್ತೀನಿ, ನೀವು ಪುಸ್ತಕದಲ್ಲಿ ಅದನ್ನ ನೋಡ್ಕೊತ ಬರ್ರಿ. ಎರಡು ಬೆಸ ಸಂಖ್ಯೆಗಳು ಮತ್ತು ಒಂದು ಸಮಸಂಖ್ಯೆಗಳ ಮೊತ್ತ ಸಮಸಂಖ್ಯೆ ಆಗಿರ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾರೆ ಅವರು. ಹಾಗಾದ್ರೆ ಎರಡು ಬೆಸ ಸಂಖ್ಯೆಗಳು ಮತ್ತು ಒಂದು ಸಮಸಂಖ್ಯೆ ಇದು ಸರಿ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಎರಡು ಬೆಸ ಸಂಖ್ಯೆಗಳಂತ ಒಂದಿನ 5 + 7 ಎರಡು ಬೆಸ ಸಂಖ್ಯೆಗಳು, ಅದರ ಜೊತೆಗೆ ಒಂದು ಸಮಸಂಖ್ಯೆ ಸೇರಿಸೋಣ, 4 ಸೇರಿಸೋಣ, ನಿಮ್ಗೆ ಯಾವ್ದು ಬೇಕಾದ ಸಂಖ್ಯೆಗಳನ್ನ ತಗೋಬಹುದು. 5 7 ಕೂಡಿಸಿದ್ರೆ 12, 12 4 ಕೂಡಿಸಿದ್ರೆ 14, ಇದು ಸಮಸಂಖ್ಯೆ ಆಗಿರ್ತದೆ ಅಂತ ಹೇಳ್ತಾರೆ. ಸರಿ. ಇನ್ ನೆಕ್ಸ್ಟ್ ಮೂರನೇದು ಏನಿದೆಯಪ್ಪ ಅಂದ್ರೆ, 3 ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆ ಆಗಿರುತ್ತದೆ. ಇದು ಕೂಡ ಸರಿ. ಯಾಕಪ್ಪ ಅಂದ್ರೆ 3 ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆ ಆಗಿರ್ತದೆ. ನೋಡ್ರಿ, 3 5 7, 3 5 15, 15 7 105, 105 ಕೂಡ ಇದು ಬೆಸ ಸಂಖ್ಯೆನೇ ಇದೆ. ಹೀಗಾಗಿ ಇದು ಏನಪ್ಪಾ ಅಂದ್ರೆ ಸರಿ. ಇನ್ನು 4ನೇದು ಏನಿದೆಯಪ್ಪ ಅಂದ್ರೆ, ಒಂದು ಸಮಸಂಖ್ಯೆಯನ್ನ 2ರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆ ಆಗಿರ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾರೆ. ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆ ಆಗಿರ್ತದೆ. ಹಾಗಾದ್ರೆ ಇದು ತಪ್ಪು. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಸಮಸಂಖ್ಯೆಯನ್ನ ನಾವು 36ನ ಸಮಸಂಖ್ಯೆಯನ್ನ 2ರಿಂದ ಭಾಗಿಸಿದಪ್ಪ ಅಂದ್ರೆ ಯಾವಾಗಲೂ ಸಮಸಂಖ್ಯೆನೇ ಬರ್ತದೆ. ಯಾಕಪ್ಪ ಅಂದ್ರೆ ಯಾವುದೇ ಒಂದು ಸಮಸಂಖ್ಯೆಯನ್ನ ಕನಿಷ್ಠ ಯಾವ ಸಂಖ್ಯೆ ಭಾಗ ಮಾಡ್ತದಪ್ಪ ಅಂದ್ರೆ 2 ಭಾಗ ಮಾಡ್ತದೆ. ಹಾಗಾದ್ರೆ ಈಗ ಎಷ್ಟೋ ಸಮಸಂಖ್ಯೆ ಇರ್ಲದು, ಈಗ 40 ತಪ್ಪ ಅಂದ್ರೆ 2ರಲ್ಲಿ ಭಾಗ ಮಾಡಿದ ಅದರ ಅರ್ಧ, ಅದು ಕೂಡ ಸಮಸಂಖ್ಯೆನೇ ಆಗಿರ್ತದೆ. ಹೌದಾ? 18 ಇತ್ತು, ಅದರ ಅರ್ಧ ಎಷ್ಟಪ್ಪ ಅಂದ್ರೆ 9. ಹಾಗಾಗಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಸಮಸಂಖ್ಯೆ ಆಗಿರ್ತದೆ ಅಂತ ಹೇಳ್ತಿರ್ತಾರೆ. ಸಮಸಂಖ್ಯೆನೇ ಏನಪ್ಪಾ ಅಂದ್ರೆ ಬೆಸ ಸಂಖ್ಯೆ ಆಗಿರ್ತದೆ ಅಂತ ಹೇಳ್ತಾರೆ. ಇಲ್ಲ, ತಪ್ಪು. ಯಾಕೆ ಅಲ್ಲ ಅಂತ ಹೇಳಿದೆ ನಾನು. ಇಲ್ಲಿ 36 ಒಂದು ಏನಪ್ಪಾ ಅಂದ್ರೆ ಸಮಸಂಖ್ಯೆ, ಅದನ್ನ 2ರಿಂದ ಭಾಗಾಕಾರ ಮಾಡಿದಾಗ ಇಲ್ಲಿ ಏನಪ್ಪಾ ಅಂದ್ರೆ 18 ಏನೋ ಬಂತು, ಸಮಸಂಖ್ಯೆ ಏನೋ ಬಂತು.
ಅದೇ ನೀನು 18ನ ಉದಾಹರಣೆ ಹೇಳಿದೆ, 18 ಸಮಸಂಖ್ಯೆ 2ರಿಂದ ಭಾಗಾಕಾರ ಮಾಡ್ತೀನಿ, 2 9 18. ಇದು ಸಮಸಂಖ್ಯೆ ಬರ್ಬೇಕಾಗಿತ್ತು, ಸಮಸಂಖ್ಯೆ ಬರಲಿಲ್ಲ, ಹೌದಾ? ಹೀಗಾಗಿ ಇದು ಏನಪ್ಪಾ ಅಂದ್ರೆ ಬೆಸ್ ಸಂಖ್ಯೆ ಬಂತು. ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಯಾವಾಗಲೂ ಅಂತ ಹೇಳಿದಾರೋ ಅದಕ್ಕೋಸ್ಕರ ಇದು ತಪ್ಪಾಗ್ತದೆ. ನೆಕ್ಸ್ಟ್ ಈ ಏನಿದೆ ನೋಡ್ರಿ, ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಬೆಸ್ ಸಂಖ್ಯೆಗಳು ಅಂತ. ಈ ಏನಿದೆಪ್ಪ ಅಂದ್ರೆ ಎಲ್ಲಾ ತಪ್ಪು. ಇದು ಯಾಕಪ್ಪ ಅಂದ್ರೆ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಬೆಸ್ ಸಂಖ್ಯೆಗಳು ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಬೆಸ್ ಸಂಖ್ಯೆಗಳತ್ತ. ತಪ್ಪು. ಯಾಕಪ್ಪ ಅಂದ್ರೆ 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಇದೆ, ಹೌದಾ? 2 ಒಂದು ಸಮಸಂಖ್ಯೆ ಐತಿಲ್ಲ, ಹೌದಾ? ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಈನು ಕೂಡ ತಪ್ಪು ಆಗ್ತದೆ. ಇನ್ನ ನೆಕ್ಸ್ಟ್ ನೋಡ್ರಿ, FGH. ಎಫ್ ಏನಿದೆ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ ಅಂತ ಹೇಳ್ತಾರೆ. ಇದು ತಪ್ಪು. ಯಾಕಪ್ಪ ಅಂದ್ರೆ ತಪ್ಪು. ಉದಾಹರಣೆಗೆ ಅವಿಭಾಜ್ಯ ಸಂಖ್ಯೆಗಳಿಗೆ ಯಾಕೆ ಅಪವರ್ತನಗಳಿರಲ್ಲ? ಅತ್ಯಂತ ಕನಿಷ್ಠ ಅಪವರ್ತನ ಅಂದ್ರೆ 1 ಅಂತ ಹೇಳಿದೀನಿ. ಯಾವುದೇ ಒಂದು ಸಂಖ್ಯೆ, ಅದು ಸಮಸಂಖ್ಯೆ ಇರಲಿ, ಬೆಸ್ ಸಂಖ್ಯೆ ಇರಲಿ, ಅವಿಭಾಜ್ಯ ಸಂಖ್ಯೆ ಇರಲಿ, ಭಾಜ್ಯ ಸಂಖ್ಯೆ ಇರಲಿ, ಕನಿಷ್ಠ ಅಪವರ್ತನಗಳನ್ನು ನಾವು ಯಾವುದು ಬರೀಬೇಕು ಅಂದ್ರೆ 1 ಬರೀಬೇಕು. 1 ಮತ್ತು ಅದೇ ಸಂಖ್ಯೆ ಅದರ ಅಪವರ್ತನ ಆಗಿರ್ತದೆ. ಹೀಗಾಗಿ ಈಗ 17 ಒಂದು ಅವಿಭಾಜ್ಯ ಸಂಖ್ಯೆ, 17ರ ಅಪವರ್ತನಗಳನ್ನು ಬರೀದಂದ್ರೆ 1 ಬರೀಬೇಕು, ಬಿಟ್ರೆ 17ನು ಬರೀಬೇಕು. 1 ಮತ್ತು 17ರ ಅಪವರ್ತನಗಳು ಆಗಿರ್ತವೆ. ಹೀಗಾಗಿ ಇದು ತಪ್ಪಾಯ್ತು. ನೆಕ್ಸ್ಟ್ ಇನ್ನು ಜಿ ಏನಿದೆ ನೋಡ್ರಿ, 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ. 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆ ಆಗಿರ್ತದೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಉದಾಹರಣೆಗೆ ಇದು ತಪ್ಪು. ಯಾಕಪ್ಪ ಅಂದ್ರೆ 2 ಅವಿಭಾಜ್ಯ ಸಂಖ್ಯೆಗಳು, 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 + 5, 2 ಕೂಡಿಸಿದ್ರೆ 7 ಬಂತು. ಇದು ಸಮಸಂಖ್ಯೆ ಅಲ್ಲ, ಹೌದಾ? ಇದು ಅವಿಭಾಜ್ಯ ಸಂಖ್ಯೆ. ಹೀಗಾಗಿ ಇದು ಬೆಸ್ ಸಂಖ್ಯೆನೂ ಕೂಡ ಅಂತ ಕರಿತೀವಿ. ಹೀಗಾಗಿ ಇದು ತಪ್ಪು. ಇನ್ನು ಎಚ್, 2 ಏಕಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ. ಇದು ಸರಿ. ಯಾಕಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಒಳಗಡೆ ಯಾವುದು ಸಮಸಂಖ್ಯೆಗಳು ಇರಂಗಿಲ್ಲ ಅಂತ ಹೇಳ್ತಾರೆ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಸಮಸಂಖ್ಯೆ ಅಂದ್ರೆ 2, ಇದು ಒಂದೇ. ಹೀಗಾಗಿ 2 ಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಆಗಿದೆ, ಸರಿ. ಇನ್ನು ನೆಕ್ಸ್ಟ್ ಐ, ಎಲ್ಲಾ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು. ಎಲ್ಲಾ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳತ್ತ. ಇದು ತಪ್ಪು. ಯಾಕೆ ತಪ್ಪಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಎಲ್ಲಾ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಿರ್ತಾರೆ. ತಪ್ಪು. ಉದಾಹರಣೆಗೆ 15 ಇದು ಬೆಸ್ ಸಂಖ್ಯೆ ಆದರೂ ಭಾಜ್ಯ ಸಂಖ್ಯೆ, ಹೌದು. 9 ಇದು ಬೆಸ್ ಸಂಖ್ಯೆ ಆದರೂ ಅದು ಭಾಜ್ಯ ಸಂಖ್ಯೆ, 3ರಂತ ಭಾಗಾಕಾರ ಆಗ್ತದೆ, ಹೌದಾ? 25 ಇದು ಬೆಸ್ ಸಂಖ್ಯೆ ಆದ್ರೂ ಕೂಡ ಅದೇನಪ್ಪಾ ಅಂದ್ರೆ ಒಂದು ಭಾಜ್ಯ ಸಂಖ್ಯೆ. ಉದಾಹರಣೆ ನಾನು ಸುಮ್ಮ 15 ಅಷ್ಟೇ ಕೊಟ್ಟಿನಿ, ನೀವು ಯಾವ್ದಾರ ಬರೀರಿ ಇನ್ನೇನ ಹೇಳಿದ್ದು. ನೆಕ್ಸ್ಟ್ ಜೆ ನೋಡ್ರಿ, 2 ಸಮಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಮಸಂಖ್ಯೆ ಆಗಿರ್ತದೆ ಅಂತ ಹೇಳ್ತಾರೆ. ಇದು ಕರೆಕ್ಟ್. ಯಾಕಪ್ಪ ಅಂದ್ರೆ ಯಾವುದೇ 2 ಸಮಸಂಖ್ಯೆಗಳು ತಗೊಳ್ಳಿ, 2 4 8, ಇದು ಗುಣಾಕಾರ ಮಾಡಿದಾಗ ಹೊಳ್ಳಿ ಅದು ಸಮಸಂಖ್ಯೆನೇ ಬರ್ತದೆ. ಉದಾಹರಣೆಗೆ ನಾನು 12 × 8, 12 ಇಂಟ್ಲೆ ಎಷ್ಟಪ್ಪ ಅಂದ್ರೆ 96, ಇದು ಕೂಡ ಸಮಸಂಖ್ಯೆನೇ ಆಗಿರ್ತದೆ. ಈ ತರ ನೀವು ಸಾಕಷ್ಟು ಬರಿಬಹುದು. ಇದು ಕ್ವಶನ್ ನಂಬರ್ 2. ಇನ್ನ ಕ್ವಶನ್ ನಂಬರ್ 3 ಯಾವ ತರ ಇದೆ ಅಂತೇಳಿ ನೋಡ್ಕೊತ ಬರೋಮ್ರಿ. ಕ್ವಶನ್ ನಂಬರ್ 3 ಏನಿದೆ ನೋಡ್ರಿ, 13 ಮತ್ತು 31 ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಇವೆರಡು ಸಂಖ್ಯೆಗಳಲ್ಲಿ ಅದೇ 1 ಮತ್ತು 3 ಅಂಕಿಗಳಿವೆ. ಇಂಥ 100ರ ಒಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ. ಇಲ್ಲಿ ನೋಡ್ರಿ, 13 ಸೇಮ್ ಇದೆ, ನೆಕ್ಸ್ಟ್ 31 ಅದೇ ಸಂಖ್ಯೆಗಳಿದಾವೆ, ಚೇಂಜಸ್ಗಳಾಗಿಲ್ಲ. ಒಂದಿದ್ದು ಈ 3 ಇಲ್ಲಿದೆ, 3 ಈ ಸೈಡ್ ಬಂದಿದೆ, 1 ಈ ಸೈಡ್. ಇವನ್ನ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರೀತಾರೆ. ಅಂಥವು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಎಲ್ಲಿ ತನ 100ರ ಒಳಗಿನ. ಹಾಗಾದ್ರೆ ಯಾವ ತರ ಇದಾವಪ್ಪ ಅಂತೇಳಿ ಇಲ್ಲಿ ನೋಡ್ಕೊತ ಬರ್ರಿ. 17 ಏನಪ್ಪಾ ಅಂದ್ರೆ ಇದೊಂದು ಅವಿಭಾಜ್ಯ ಸಂಖ್ಯೆ, 71 ಕೂಡ ಅವಿಭಾಜ್ಯ ಸಂಖ್ಯೆ. ಒಂದು ಅಲ್ಲೇ ಇದೆ, 7 ಏನಾಗಿತ್ತಪ್ಪ ಅಂದ್ರೆ ನಂಬರ್ಗಳು ಚೇಂಜ್ ಆಗಿದ್ದಾವೆ. 17 ಮತ್ತು 71 ಇವು ಜೋಡಿ ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ 37 ಮತ್ತು ಅದರ ಉಲ್ಟಾ ಮಾಡಿದಾಗ 73 ಬರ್ತದೆ. ಹೀಗಾಗಿ ಇದೇನಪ್ಪ ಅಂದ್ರೆ ಇವು ಜೋಡಿ ಅವಿಭಾಜ್ಯ ಸಂಖ್ಯೆಗಳು. 79 97, 79 ಮತ್ತು 97 ಇವು ಜೋಡಿ ಅವಿಭಾಜ್ಯ ಸಂಖ್ಯೆಗಳು. 1ರಿಂದ 100 ಒಳಗಡೆ ಮಾತ್ರ ಇವು ಸಿಗ್ತವೆ. ಇನ್ನ ಕ್ವಶನ್ ನಂಬರ್ 4 ಏನಂತಪ್ಪ ಅಂದ್ರೆ 1ರಿಂದ 20ರ ಒಳಗಿನ ಏನಪ್ಪಾ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕ್ವಶನ್ಸ್. 20ರ ಒಳಗಿನ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳನ್ನ ಪ್ರತ್ಯೇಕಿಸಿ ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. 1ರಿಂದ 20ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಆರಂಭ ಆಗ್ತವಪ್ಪ ಅಂದ್ರೆ 2ರಿಂದ ಆಗ್ತವೆ. 2 3 5 7, ಒಮ್ಮೆಲೆ 9 ಬರೆದು ಬಿಡ್ತಾರೆ. 9 ಭಾಜ್ಯ ಸಂಖ್ಯೆ. 11 13 17 ಮತ್ತು 19 1ರಿಂದ 20ರ ಒಳಗಿನ ಇವು ಅವಿಭಾಜ್ಯ ಸಂಖ್ಯೆಗಳು.
ಅದೇ 1ರಿಂದ 20ರೊಳಗಿನ ಭಾಜ್ಯ ಸಂಖ್ಯೆಗಳು ಬರೀರಿ ಅಂದ್ರಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ 4. 4ರಿಂದ ಆರಂಭ ಮಾಡಬೇಕು. 4, 6, 8, 9, 10, 12, 14, 16, 18 ಇವು 20ರ ಒಳಗಿನ. ಓಕೆ, ಇನ್ನು ಕ್ವೆಶ್ಚನ್ ನಂಬರ್ 5. 1 ಮತ್ತು 10ರ ನಡುವೆ ನೋಡ್ರಿ 1 ಮತ್ತು 10ರ ನಡುವಿನ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ನ ಕೇಳಿದ್ರೆ ಇಲ್ಲಿ ನೆಕ್ಸ್ಟ್ ಈ ಕ್ವೆಶನ್ಸ್ ನೋಡ್ಕೊಂಬಂದು 6ನೇ ನೋಡ್ರಿ. ನೋಡ್ರಿ 1ರಿಂದ 10ರ ನಡುವಿನ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರೆ 7. ಹೌದಾ, ಬಹಳ ಸಿಂಪಲ್ ಆಗಿ ಇದನ್ನ ಹೇಳ್ಬೋದು ನಾವು ಅಷ್ಟೇ. ಅತ್ಯಂತ 1ರಿಂದ 10ರ ಒಳಗಡೆ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ 2ರಿಂದ ಅವಿಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗ್ತದ. 2, 3, 5, 7 ಇದನ್ನ ಬಿಟ್ರೆ 9 ಅಂತೂ ಬರಲ್ಲ, ಅದು ಭಾಜ್ಯ ಸಂಖ್ಯೆ. ಹೀಗಾಗಿ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ 7 ಆಗ್ತದೆ. ಇನ್ನು ಮುಂದೆ 7ನೇ ಕ್ವೆಶನ್ಸ್ 6ನೇ ಕ್ವೆಶನ್ಸ್ ಏನಿದೆ ನೋಡ್ರಿ. ಮುಂದೆ ನೀಡಿರುವ ಸಂಖ್ಯೆಗಳನ್ನ 2 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ ಅಂತ ಕ್ವೆಶನ್ಸ್ ಕೇಳ್ತಾರೆ. ಇಲ್ಲಿ 44 ಐತಿ, ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಬರೀಬೇಕು. ಈ 44ಕ್ಕ ಈಗ ನೋಡ್ರಿ 41 ಇದೊಂದು ಬೆಸ ಅವಿಭಾಜ್ಯ ಸಂಖ್ಯೆ, ಯಾವುದು ಕಡೆ ಭಾಗ ಆಗಂಗಿಲ್ಲ. ಹಾಗಾಗಿ 41ಕ್ಕೆ 3 ಕೂಡ ಅವಿಭಾಜ್ಯ ಸಂಖ್ಯೆ. ಹೀಗಾಗಿ 41 3 ಕೂಡಿಸಿದಾಗ 44 ಆಗ್ತದೆ. ಹಾಗಾದ್ರೆ 2 ಬೆಸ ಅವಿಭಾಜ್ಯ ಸಂಖ್ಯೆಗಳದ, ಬೆಸಾನು ಇದಾವೆ ಮತ್ತು ಅವಿಭಾಜ್ಯ ಸಂಖ್ಯೆಗಳೂ ಇದಾವೆ. ನೆಕ್ಸ್ಟ್ 24ಕ್ಕೆ ಅದಕ್ಕೆ ನಿಯರ್ ಇದ್ದಿದ್ದು ಮೊದಲು ಬರ್ಕೊಂಡ್ಬಿಡ್ಬೇಕು. 19 ಇದು ಏನಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆ, ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗಂಗಿಲ್ಲ. ಇನ್ನು 19ಕ್ಕೆ ಎಷ್ಟನ್ನು ಸೇರಿಸಿದ್ರೆ 24ಕ್ಕದ 5 ಸೇರಿಸಿದ್ರೆ, ಹಾಗಾದ್ರೆ 5 ಕೂಡ ಏನಾಗ್ತದಪ್ಪ ಅಂದ್ರೆ ಒಂದು ಬೆಸ ಅವಿಭಾಜ್ಯ ಸಂಖ್ಯೆ. ಇನ್ನು 36 ಅದಕ್ಕೆ ಹಿಂದಿಂದು ನಿಯರ್ ಇದ್ದಿದ್ದು ಬರ್ಕೊಂಡ್ಬಿಡ್ಬೇಕು. 31 ಇದೊಂದು ಅವಿಭಾಜ್ಯ ಸಂಖ್ಯೆ. 31ಕ್ಕೆ ಎಷ್ಟನ್ನು ಸೇರಿಸಿದಾಗ 36ಕ್ಕದ 5 ಸೇರಿಸಿದಾಗ 5 ಕೂಡ ಅವಿಭಾಜ್ಯ ಸಂಖ್ಯೆ ಮತ್ತು ಬೆಸ ಸಂಖ್ಯೆ. 18 ಇದೆ, 13 ಬರ್ಕೊಂಡ್ಬಿಡ್ರಿ. 13 ಅವಿಭಾಜ್ಯ ಸಂಖ್ಯೆ ಮತ್ತು ಬೆಸ ಸಂಖ್ಯೆ. 13ಕ್ಕೆ 5 ಸೇರಿಸಿದ್ರೆ 18 ಆಗ್ತದೆ. ಈ ತರ ಇದನ್ನು ಸುಲಭವಾಗಿ ನಾವು ಬರ್ಕೋಬಹುದು. ಕ್ಲಿಯರ್ ಈ ಕ್ವೆಶನ್ಸ್. ನೆಕ್ಸ್ಟ್ 7 ಮತ್ತು 8. ವ್ಯತ್ಯಾಸ 2 ಇರುವ 3 ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ. ಗಮನಿಸಿ, ವ್ಯತ್ಯಾಸ 2 ಇರುವ 2 ಅವಿಭಾಜ್ಯ ಸಂಖ್ಯೆಗಳ ಜೋಡಿಯನ್ನ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೀತಾರೆ. ಅವಳಿ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಡೆಫಿನಿಷನ್ಸ್ ನಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ ವ್ಯತ್ಯಾಸ 2 ಇರ್ಬೇಕತ್ತ ಮತ್ತು ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಇಲ್ಲಿ ನೋಡ್ರಿ 3 ಮತ್ತು 5 ಇವೆರಡು ಅವಿಭಾಜ್ಯ ಸಂಖ್ಯೆಗಳು. ವ್ಯತ್ಯಾಸ ಎಷ್ಟೈತೆ ನೋಡ್ರಿ, 5ರಾಗ 3 ಕಳೀರಿ 2 ಬರ್ತದೆ. 5 7, 7ರಾಗ 5 ಕಳೀರಿ 2 ಬರ್ತದೆ. 11 13 2 ಬರ್ತದೆ. 19 17 2 ಬರ್ತದೆ. ಇವು ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ನಾವು ಕರಿತೀವಿ. ಇನ್ನು ಕ್ವೆಶನ್ ನಂಬರ್ 8 ಏನಿದೆಯಪ್ಪ ಅಂತ ನೋಡಿದಾಗ ಕೆಳಗಿನವುಗಳಲ್ಲಿ ಯಾವ ಅವಿಭಾಜ್ಯ ಸಂಖ್ಯೆ ಆಗಿವೆ ಅಂತ ಕ್ವೆಶನ್ಸ್ ಕೇಳ್ತಾರೆ. ಇಲ್ಲಿ 23, 51, 37, 26 ಇದ್ರ ಒಳಗಡೆ 17 3 51 ಅಂತ ಕೇಳ್ತಾರೆ. ಇದು ಭಾಜ್ಯ ಸಂಖ್ಯೆ ಆಗ್ತದ. 51 ಬರಂಗಿಲ್ಲ. 26 ಸಮಸಂಖ್ಯೆ ಇರುವುದರಿಂದ ಇದು ಎಲ್ಲಾ ಮಗ್ಗಿ ಒಳಗಡೆ 2ರಿಂದ ಭಾಗಾಕಾರ ಆಗ್ತದೆ, 13ರಿಂದ ಭಾಗಾಕಾರ ಆಗ್ತದೆ. ಹೀಗಾಗಿ 26 ಬರಂಗಿಲ್ಲ. ಹಾಗಾದ್ರೆ 23 ಮತ್ತು 37 ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂತೇಳಿ ಸುಲಭವಾಗಿ ಗುರುತಿಸಬಹುದು. ಇನ್ನ ಕ್ವೆಶನ್ ನಂಬರ್ 9. ಇಲ್ಲಿ ನೋಡ್ರಿ, ನಡುವೆ ಅವಿಭಾಜ್ಯ ಸಂಖ್ಯೆ ಇಲ್ಲದಂತೆ 100ರೊಳಗಿನ 7 ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನ ಬರೆಯಿರಿ. ನೋಡ್ರಿ ಇಲ್ಲಿ 100ರ ಒಳಗಿನ 7 ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನು ಬರೀಬೇಕು. ಅಲ್ಲಿ ಏನಿರಬಾರ್ದಪ್ಪ ಅಂದ್ರೆ ನಡುವೆ ಅವಿಭಾಜ್ಯ ಸಂಖ್ಯೆಗಳು ಇರಬಾರ್ದು. ಅವಕ್ಕನ್ನ ಎಲ್ಲಿ ನಮ್ಗೆ ಸಿಗ್ತಾವು ಅಂತ ಹೇಳ್ಬಿಟ್ಟು ಬಂದಾಗ 9ನೇ ಕ್ವೆಶನ್ಸ್ಗೆ ಇದು. ಹಾಗಾದ್ರೆ 9ನೇ ಕ್ವೆಶನ್ಸ್ಗೆ ಆ ಥರ ಆನ್ಸರ್ಸ್ ನಮ್ಗೆ ಎಲ್ಲಿ ಸಿಗ್ತಾವಪ್ಪ ಅಂದ್ರೆ 90ರಿಂದ ಸಿಗ್ತಾವೆ. 90 ಇದು ಭಾಜ್ಯ ಸಂಖ್ಯೆ, 91 ಭಾಜ್ಯ ಸಂಖ್ಯೆ, 92 ಭಾಜ್ಯ ಸಂಖ್ಯೆ, 93 ಭಾಜ್ಯ ಸಂಖ್ಯೆ, 94 ಭಾಜ್ಯ ಸಂಖ್ಯೆ, 95 96 ಇಲ್ಲಿ ಎಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬರಲಿಲ್ಲ. ಹೌದಾ, ಮತ್ತು ಸೀರಿಯಲ್ ಆಗಿದಾವೆ ನೋಡ್ರಿ ಅವು. ಹೌದಾ, ಇಲ್ಲಿ ಮಾತ್ರ ಸಿಗ್ತವೆ, ಇದನ್ನ ಬಿಟ್ರೆ ಮತ್ತೆ ಸಿಗಲ್ಲ. ಇನ್ನ ಕ್ವೆಶನ್ ನಂಬರ್ 10. ಕೆಳಗಿನ ಸಂಖ್ಯೆಗಳನ್ನ 3 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿರಿ ಅಂತ ಕ್ವೆಶನ್ಸ್ನ ಕೇಳಿದ್ರು. ಹಾಗಾದ್ರೆ 21 ಇನ್ನೇ ಅಗಳೆ ಮಾಡಿದೇವಲ್ಲ ಅದೇ ತರ ಮಾಡ್ಬೇಕು. ನೋಡ್ರಿ ಇದ್ರಾಗ ಹೈಯೆಸ್ಟ್ ನಂಬರ್ 21ಕ್ಕೆ ನಿಯರ್ ಹೈಯೆಸ್ಟ್ ಅಂದ್ರೆ ಅಲ್ಲಿ 3 ಏನು ಬರೀರಿ ಅಂತ ಹೇಳ್ತಾರೆ ಅವರು. ಬೆಸ ಅವಿಭಾಜ್ಯ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳ್ತಾರೆ. 13ಕ್ಕೆ ಒಂದು 5 ಕೂಡಿಸ್ರಿ. ಎಷ್ಟಪ್ಪ ಅಂದ್ರೆ ಇಲ್ಲಿ 13 ಒಂದು 5 ಎಷ್ಟಪ್ಪ ಅಂದ್ರೆ 18. 18ಕ್ಕೆ 3 ಕೂಡಿಸ್ರಿ 21. ಇವು 3 ಏನಿದಾವಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಇದಾವೆ. ಇನ್ನು 53ಕ್ಕೆ 13 17 ನೆಕ್ಸ್ಟ್ 23 ಕೂಡಿಸಿದಾಗ 53 ಆಗ್ತದೆ. ಇವು 3 ಏನಿರ್ಬೇಕಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಇರಬೇಕು. ಇನ್ನು
31ಕ್ಕೆ 3 5 ನೆಕ್ಸ್ಟ್ 23 ಕೂಡಿಸ್ರಿ ಏನಾಗ್ತದಪ್ಪ ಅಂದ್ರೆ 31 ಆಗ್ತದೆ. 61ಕ್ಕೆ 7 7 13 41 ಇವೆಲ್ಲ ಏನಪ್ಪಾ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಕೂಡಿಸಿದಾಗ 61 ಆಗ್ತದೆ. ಇನ್ನು ಕ್ವಶನ್ ನಂಬರ್ 11, ಮೊತ್ತವು 5ರಿಂದ ಭಾಗವಾಗುವ 20ರೊಳಗಿನ 5 ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನ ಬರೆಯಿರಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ನೋಡ್ರಿ, ಮೊತ್ತವು 5ರಿಂದ ಭಾಗವಾಗುವ 20ರೊಳಗಿನ 5 ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ. ನೋಡ್ರಿ, 2 3 ಕೂಡಿಸ್ರಿ 5 ಬಂತು. ಹಾಗಾದ್ರೆ ಇದು 5 5ರಿಂದ ಭಾಗಾಕಾರ ಆಗ್ತದೆ. 2 ಒಂದು 13 ಕೂಡಿಸಿದ್ರೆ 13 ಅವಿಭಾಜ್ಯ ಸಂಖ್ಯೆ, 2 ಅವಿಭಾಜ್ಯ ಸಂಖ್ಯೆ. 13 1 2 ಕೂಡಿಸಿದಾಗ 15. 15 ಕೂಡ ಏನಾಗ್ತದಪ್ಪ ಅಂದ್ರೆ 5ರಿಂದ ಭಾಗಾಕಾರ ಆಗ್ತದ. 3 ಮತ್ತು 17 17 ಒಂದು 3 ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ 20 ಆಗ್ತದೆ. 20 ಕೂಡ 5ರಿಂದ ಭಾಗಾಕಾರ ಆಗ್ತದ. 7 ಮತ್ತು 13 13 7 ಕೂಡಿಸಿದಾಗ 20 ಆಯ್ತು. ಇದು ಕೂಡ 5ರಿಂದ ಭಾಗಾಕಾರ ಆಗ್ತದ. 11 ಮತ್ತು 19 2 ಕೂಡಿಸ್ರಿ 30 ಆಯ್ತು. 30 ಕೂಡ ಏನಾಗ್ತದಪ್ಪ ಅಂದ್ರೆ 5ರಿಂದ ಭಾಗಾಕಾರ ಆಗ್ತದ. ಈ ತರ ಇವ್ರನ್ನ ಏನ್ ಬರಿಬೇಕಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಇರಬೇಕು, ಜೊತೆಗೆ ಆ ಕೂಡಿಸಿದಾಗ ಅವುದು ಏನ್ ಮಾಡ್ಬೇಕಪ್ಪ ಅಂದ್ರೆ 5ರಿಂದ ಭಾಗ ಆಗ್ಬೇಕು ಅಷ್ಟೇ. ಇನ್ನ ಕ್ವಶನ್ ನಂಬರ್ 12, 12 ಒಳಗಡೆ ಏನಿದಪ್ಪ ಅಂದ್ರೆ ನಿಮಗೆ ಬಿಟ್ಟ ಸ್ಥಳ ಇದಾವ, ಇಲ್ಲಿ ಬರೆದಿದ್ದೀನಿ, ಇದನ್ನು ಬರ್ಕೊಂಡ್ಬಿಡ್ರಿ. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ಕರಿತೀವಿ. ಉದಾಹರಣೆಗೆ 17, ಯಾಕಂದ್ರೆ ಇದಕ್ಕೆ 1 ಮತ್ತು 17 ಮಾತ್ರ ಏನಿದಾವಪ್ಪ ಅಂದ್ರೆ ಅಪವರ್ತನಗಳಿದಾವೆ, ಹೀಗಾಗಿ ಅವನ್ನ ಅವಿಭಾಜ್ಯ ಸಂಖ್ಯೆಗಳಂತೇಳಿ ಕರೀತಾರೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳ ಹೊಂದಿರುವ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತೇಳಿ ಕರಿತೇವೆ. ನೆಕ್ಸ್ಟ್ ಸಂಖ್ಯೆ 1 ಇದು ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಅದರ ಸಂಯುಕ್ತ ಸಂಖ್ಯೆಯೂ ಅಲ್ಲ. ನೆಕ್ಸ್ಟ್ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದ್ರೆ 2, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದ್ರೆ 2, ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಅಂದ್ರೆ 4, ಅತ್ಯಂತ ಚಿಕ್ಕ ಸಮ ಸಂಖ್ಯೆ ಅಂದ್ರೆ ಅತ್ಯಂತ ಚಿಕ್ಕ ಸಮ ಸಂಖ್ಯೆ ಅಥವಾ ಅತ್ಯಂತ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೂಡ 2 ಅಂತೇಳಿ ನಾವು ಬರಿಬೇಕಾಗ್ತದೆ. ಇಷ್ಟು ಅಭ್ಯಾಸ 3.2. ಇಲ್ಲಿಗೆ ಸಂಖ್ಯೆಗಳೊಂದಿಗೆ ಆಟ ಪಾಠ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಅಭ್ಯಾಸ ಇದು ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದಿನ ಅಭ್ಯಾಸಗಳು ನಿಮ್ಗೆ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತಾವೆ. ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇಂಥವು ನೇರವಾದ ಪ್ರಶ್ನೆಗಳು ಕೂಡ ಕೇಳ್ತಿರ್ತಾನೆ. ಓಕೆ, ಧನ್ಯವಾದಗಳು.